ವೆಲ್ಕಮ್ ಬ್ಯಾಕ್. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡರನ್ನ ನಿಂದಿಸಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಎಸ್ಕೇಪ್ ಆಗಿದ್ದಾರೆ. ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ತಲೆಮರೆಸಿಕೊಂಡಿದ್ದಾರೆ. ರಾಜೀವ್ಗಾಗಿ 50 ಜನರ ಪೊಲೀಸ್ ಪಡೆ ರಾಜ್ಯ ಮಾತ್ರವಲ್ಲ ಡೆಲ್ಲಿಯಲ್ಲೂ ಕೂಡ ಅವರನ್ನ ಹುಡುಕಾಡ್ತಾ ಇದೆ. ಇತ್ತ ಬಂಧನ ಭೀತಿಯಲ್ಲಿರೋ ರಾಜೀವ್ ಗೌಡ ಸದ್ದಿಲ್ಲದೆ ಹೈಕೋರ್ಟ್ ಕದ ತಟ್ಟಿದ್ದಾರೆ. ಏನಿದು ಹೈ ಡ್ರಾಮಾ? ಇಲ್ಲಿದೆ ನೋಡಿ ರಿಪೋರ್ಟ್. ಪೌರಾಯುಕ್ತೆಗೆ ನಿಂದಿಸಿದ್ದ ರಾಜೀವ್ ಗೌಡ ಎಸ್ಕೇಪ್. 50 ಮಂದಿ ಪೊಲೀಸರಿಂದ ಆರೋಪಿಗಾಗಿ ಹುಡುಕಾಟ. ಹೈಕೋರ್ಟ್ನಿಂದ ರಾಜೀವ್ ಗೌಡನಿಗೆ ಛೀಮಾರಿ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ನಿಂದಿಸಿದ್ದ ಕೈ ಮುಖಂಡನ ವಿರುದ್ಧ ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕಲ್ಟ್ ಬ್ಯಾನರ್ ತೆರವು ಮಾಡಿದ್ದಕ್ಕೆ ಪೌರಾಯುಕ್ತೆಗೆ ರಾಜೀವ್ ಗೌಡ ಜೀವ ಬೆದರಿಕೆ ಹಾಕಿದ್ರು. ದೂರು ದಾಖಲಾಗ್ತಿದ್ದಂತೆ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದಾನೆ. ರಾಜೀವ್ ಗೌಡನಿಗಾಗಿ ಪೊಲೀಸರು ತೀವ್ರ ಶೋಧ ನಡೆಸುತ್ತಿದ್ದಾರೆ. ಎಫ್ಐಆರ್ ಆಗಿ 6 ದಿನವಾದರೂ ಆರೋಪಿ ರಾಜೀವ್ ಗೌಡ ಮಾತ್ರ ಪೊಲೀಸರ ಕೈಗೆ ಸಿಗ್ತಿಲ್ಲ. ಹೀಗಾಗಿ 50 ಜನರ ವಿಶೇಷ ತಂಡ ರಾಜೀವ್ ಬಂಧಿಸಲು ತಲಾಶ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಅಲ್ಲಿ ರಾಜ್ಯದಲ್ಲೇ ಅಲ್ಲ, ಶಿಡ್ಲಘಟ್ಟದಲ್ಲಿ ಕೂಡ ಕಿತ್ತಾಟ ಇದೆ. ನೀನಾ ನಾನಾ ಅಂತಕ್ಕಂಥದ್ದು ಇದೆ. ಅವರಿಗೆ ಪರ ವಿರೋಧಗಳಿದೆ. ಪರ ವಿರೋಧಗಳಲ್ಲಿ ಇವತ್ತು ಒಬ್ಬರನ್ನ ಉಳಿಸ್ತಕ್ಕಂಥ ಮಾಡೋರು, ಅವ್ರನ್ನ ಮುಗಿಸ್ಬೇಕಂತ ಹೊರಟಿರ್ತಕ್ಕಂಥವ್ರು. ಕಾಂಗ್ರೆಸ್ಸಲ್ಲಿ ಇವತ್ತು ಏನು ಅಧಿಕಾರಿಗಳಿಗೆ ಇವತ್ತು ದೊಡ್ಡ ಮಟ್ಟಕ್ಕೆ ಕಂಟಕ ಆಗಿದೆ. ಇವ್ರ ಮಾತು ಕೇಳೋದ ಅವ್ರ ಮಾತು ಕೇಳೋದ ಅಂತ ಆ ಗೊಂದಲದಲ್ಲಿ ಏನಾಗಿದೆ, ಅವರು 50 ಜನ ತಂಡ ಮಾಡಿದೆ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಾರಲ್ಲ, ಅದೆಲ್ಲ ಸುಳ್ಳು. ಇನ್ನು ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಬಿಎನ್ಎಸ್ ಸೆಕ್ಷನ್ 352, 351, 256, 132, 224 ಅಡಿ ಪ್ರಕರಣ ದಾಖಲಾಗ್ತಿದ್ದಂತೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಭೂಗತನಾಗಿದ್ದಾನೆ. ದೆಹಲಿಯಲ್ಲಿ ತಲೆಮರೆಸಿಕೊಂಡಿದ್ದಾರೆ ಎಂಬ ಮಾಹಿತಿ ಮೇರೆಗೆ ಪೊಲೀಸ್ ತಂಡ ಇಂದು ದೆಹಲಿಗೆ ದೌಡಾಯಿಸಿದೆ. ಇತ್ತ ಆರೋಪಿಯ ಸ್ನೇಹಿತರು, ಸಂಬಂಧಿಕರು ಮತ್ತು ಪರಿಚಯಸ್ಥರ ಮನೆಗಳ ಮೇಲೂ ಪೊಲೀಸರು ಕಣ್ಣಿಟ್ಟಿದ್ದು ಜಾಲಾಡ್ತಿದ್ದಾರೆ. ಯಾವ ಕ್ಷಣದಲ್ಲಾದರೂ ರಾಜೀವ್ ಗೌಡ ಅರೆಸ್ಟ್ ಆಗೋ ಸಾಧ್ಯತೆ ಇದೆ. ಪ್ರತ್ಯೇಕವಾಗಿ ಟೀಮ್ಗಳನ್ನು ಸೆಟಪ್ ಮಾಡಿದ್ದಾರೆ. ಅವ್ರು ಎಲ್ಲಿದ್ರು ಹುಡುಕಿ ಹಿಡ್ಕೊಂಡು ಸರ್ 7 ದಿನ ಆಗಿದೆ. ದಿವಸ ತಪ್ಪಿಸ್ಕೊಂಡಿರಕ್ಕಾಗತ್ತೆ? ಹಿಡ್ಕೊಂಡು ಬರ್ತೀವಿ. 7 ದಿನ ಆದ್ರೆ 10 ದಿನ ಆಗಿ ಎಷ್ಟು ದಿವಸ ತಪ್ಪಿಸ್ಕೊಂಡಿರಕ್ಕಾಗುತ್ತೆ? ಕೆಲವು ಸಚಿವರು ಏನೋ ಸಪೋರ್ಟ್ ಇದ್ದಾರೆ. ಅರೆ ಸಪೋರ್ಟಿಗೆ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಕಾನೂನು ಅವರಿಗೆ ಏನ್ ಮಾಡಬೇಕು ಅದನ್ನ ಮಾಡಿದ. ಇನ್ನು ಇಂದು ಆರೋಪಿ ರಾಜೀವ್ ಗೌಡ ಪರ ವಕೀಲರು ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಇಂದು ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಸಿ ಆದೇಶ ಕಾಯ್ದಿರಿಸಲಾಯಿತು. ಈ ವೇಳೆ ನ್ಯಾಯಮೂರ್ತಿಗಳು ಅರ್ಜಿದಾರರನ್ನು ತರಾಟೆ ತೆಗೆದುಕೊಂಡಿತು. ಅರ್ಜಿದಾರನಿಗೆ ಮಹಿಳೆಯರೆಂದರೆ ಗೌರವವೇ ಇಲ್ಲ. ಅರ್ಜಿದಾರ ಇಂತಹ ಮಾತನ್ನೆಲ್ಲ ಹೇಗೆ ಆಡಲು ಸಾಧ್ಯ? ಒಮ್ಮೆ ಮಾತನಾಡಿದರೆ ವಾಪಸ್ ಪಡೆಯಲು ಆಗುವುದಿಲ್ಲ. ನಿಯಂತ್ರಣವಿಲ್ಲದ ನಾಲಿಗೆ ಎಲ್ಲವನ್ನೂ ಹಾಳು ಮಾಡಬಲ್ಲದು ಎಂದು ಬುದ್ಧಿವಾದ ಹೇಳಿದ್ರು. ಒಟ್ಟಾರೆ 50 ಜನರ ಪೊಲೀಸ್ ಪಡೆ ರಾಜೀವ್ಗಾಗಿ ಶೋಧ ನಡೆಸುತ್ತಿದೆ. ಹೀಗಾಗಿ ರಾಜೀವ್ ಗೌಡ ಯಾವುದೇ ಕ್ಷಣದಲ್ಲಿ ಬಂಧನ ಆಗುವ ಸಾಧ್ಯತೆ ಇದೆ. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.